ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್, ವಿದ್ಯುನ್ಮಾನ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಬಿಗ್ ಟೆಕ್ ಶೋ 4ನೇ ಆವೃತ್ತಿಯನ್ನು ಮೈಸೂರಿನಲ್ಲಿಂದು ಆಯೋಜಿಸಲಾಗಿತ್ತು. ಹೂಡಿಕೆಗಳ ಅರಿವು ಹೆಚ್ಚಿಸುವುದು, ಹೊಸ ಉದ್ಯಮ ಪ್ರಾರಂಭಿಸಲು ಉತ್ತೇಜಿಸುವುದು ಹಾಗೂ ಈಗಾಗಲೇ ಆರಂಭಿಸಿರುವ ಉದ್ಯಮವನ್ನು ಉಳಿಸಿಕೊಳ್ಳುವ ವಾತಾವರಣ ಸೃಷ್ಟಿ ಮಾಡುವುದು ಟೆಕ್ ಶೋನ ಉದ್ದೇಶವಾಗಿದೆ. ದೂರದರ್ಶನದೊಂದಿಗೆ ಪೂಜಾ ಮಹದೇವ್. ಟೆಕ್ ಶೋ ಆಯೋಜನೆಯಿಂದ ನವೋದ್ಯಮಗಳ ಪ್ರೋತ್ಸಾಹಕ್ಕೆ ಹೆಚ್ಚಿನ ಉತ್ತೇಜನ ಸಿಗಲಿದೆ. ಇದರಿಂದ ಮತ್ತಷ್ಟು ಮಾಹಿತಿ ಪಡೆಯಲು ಅನುಕೂಲವಾಗಲಿದೆ ಎಂದರು. ತುಂಬ ಚೆನ್ನಾಗಿದೆ. ಬಿಕಾಸ್ ಸ್ಟಾರ್ಟಪ್ ಕಂಪನೀಸ್ಗೆ ತುಂಬ ಆಪರ್ಚುನಿಟೀಸ್ ಕೊಡ್ತಾ ಇದ್ದಾರೆ. ಸೊ ವೇರ್ ದೇ ಕ್ಯಾನ್ ರೆಪ್ರೆಸೆಂಟ್ ಅವರ ಕಂಪನಿ ಡೀಟೇಲ್ಸ್ ಏನು ಪ್ರೊವೈಡ್ ಮಾಡ್ತಾರೆ. ಸೊ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಯಾವ್ಯಾವ ಕಂಪನಿ ಇದೆ ಮೈಸೂರಲ್ಲಿ ಅಂತ ಹೇಳಿ. ಸೊ ಅದನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಪ್ರದರ್ಶಕ ಕುಶಾಲ್. ಸೈಬರ್ ಭದ್ರತೆ ಕುರಿತು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತಿದೆ. ಜೊತೆಗೆ ಸಂಶೋಧಕರು, ಕಂಪನಿಗಳಿಗೂ ಕೂಡ ಅಗತ್ಯವಾದ ವಾತಾವರಣ ಸೃಷ್ಟಿ ಮಾಡಲಾಗುವುದು ಎಂದು ತಿಳಿಸಿದರು. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ನೆಲ್ಲ ಇಸ್ಕೊಂಡ್ಬಿಟ್ಟಿರ್ತಾರೆ ಡೀಟೇಲ್ಸು. ಸೊ ಅದನ್ನೆಲ್ಲ ಇಟ್ಕೊಂಡು ಇವರು ಸಿಮ್ನ ಮಿಸ್ಯೂಸ್ ಮಾಡೋದಾಗಲಿ, ಪರ್ಸನಲ್ ಡೀಟೇಲ್ಸ್ನ ಮಿಸ್ಯೂಸ್ ಮಾಡೋದೆಲ್ಲ ಮಾಡ್ತಾರೆ. ಅವಾಗ ನಾವೇನು ಮಾಡ್ತೀವಿ ಅಂದರೆ ಆಧಾರ್ ಕಾರ್ಡ್ ಲಾಕ್ ಮಾಡಿಸೋದು, ಅದು ಬಯೋಮೆಟ್ರಿಕ್ಸ್ನೆಲ್ಲ ಲಾಕ್ ಮಾಡೋದು, ಇದನ್ನೆಲ್ಲ ಮಾಡಿ ಅವ್ರದ್ದು ಆದಷ್ಟು ಸೇಫ್ಟಿನ ಮೆಷರ್ಸ್ನ ಮೇಂಟೈನ್ ಮಾಡ್ತೀವಿ. ಮತ್ತೊಬ್ಬ ಪ್ರದರ್ಶಕ ರಾಹುಲ್ ಹೊಸ ಅಪ್ಲಿಕೇಶನ್ಗಳನ್ನು ಆರಂಭಿಸಿದ್ದು ಅವುಗಳ ಬಗ್ಗೆ ಮಾಹಿತಿ ನೀಡುವ ಕೆಲಸ ಮಾಡಲಾಗುತ್ತಿದೆ ಎಂದರು. So basically we are creating a win-win situation in this already packed market. However, this solution is very much demanded in the 90% of unorganized market. So we are basically creating a solution to organize the unorganized market and create a platform which benefits everyone.